ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ದೇವಾನಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಭಾನುವಾರ ಆರಾಧನೆಗೋಸ್ಕರ ಕರ್ತನೇ ಎಲ್ಲ ನಿನ್ನ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಸ್ವಾಮಿ. ಸಮಯದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಓದ್ತೇವೆ ಸ್ವಾಮಿ. ಸಮಯದಲ್ಲಿ ಕರ್ತನೇ, ನಿನ್ನ ವಾಕ್ಯದಲ್ಲಿ ಜೀವ ಉಂಟು. 105 ಕೀರ್ತನೆ. ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ, ಆತನ ನಾಮವನ್ನು ಮಹತ್ವವನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯನೆಲ್ಲ ಧ್ಯಾನಿಸಿರಿ. ಹೌದು ಕರ್ತನೇ, ನೀನು ಮಾಡಿದ ಅದ್ಭುತ ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ಸ್ವಾಮಿ. ಏಕೆ ನೀನು ಒಳ್ಳೆಯವನಾಗಿದ್ದೆ ಕರ್ತನೇ. ಯಾವಾಗಲೂ ನಿನಗೆ ಕೃತಜ್ಞ ಸ್ತುತಿ ನಾವು ಮಾಡ್ತೇವೆ. ನೀನು ಮಾಡಿದ ಉಪಕಾರ ಒಂದನ್ನು ಮರೆಯದೆ ಕರ್ತನೇ, ನಿನಗೆ ಕೊಂಡಾಡ್ತೇವೆ ಕರ್ತನೇ. ನಿನ್ನ ನಾಮವನ್ನು ಮೇಲೆತ್ತುತ್ತೇವೆ, ಘನಪಡಿಸ್ತೇವೆ ಕರ್ತನೇ. ಕರ್ತನೇ, ನಾವು ಮಾಡಿದ ಆರಾಧನೆ ಸ್ತುತಿಯಲ್ಲಿ ನಿನಗೆ ಮಹಿಮೆ ಆಗಬೇಕು ತಂದೆ. ನಿನಗೆ ಸ್ತೋತ್ರಪ್ಪ ಕರ್ತನೇ. ನಾವು ಸ್ತುತಿ ಆರಾಧನೆ ಮಾಡುವಾಗ ಕರ್ತನೇ, ನಿನ್ನ ಮಕ್ಕಳಿಗೆ ನೀನು ಮುಟ್ಟಬೇಕು. ಅವರಿಗೆ ಬಿಡುಗಡೆ ಯಾವ ಭಾಗದಲ್ಲಿ ಬಿಡುಗಡೆ ಬೇಕು ಆ ಭಾಗದಲ್ಲಿ ಬಿಡುಗಡೆ ಕೊಡು ಕರ್ತನೇ. ಆಗ್ಬೋದು ಸ್ವಭಾವದಲ್ಲಿ, ಹಳೆಯ ಸ್ವಭಾವದಲ್ಲಿ ಬಿಡುಗಡೆ ಬೇಕು, ನೀನು ಬಿಡುಗಡೆ ಕೊಡಬೇಕು. ಆರಾಧನೆ ಸ್ತುತಿ ಮಾಡುವಾಗ ಕರ್ತನೇ, ನಿನ್ನ ಆಶೀರ್ವಾದದಿಂದ ತುಂಬಿಸೋರಿಗೆ ಕರ್ತನೇ, ಸ್ವಸ್ಥತೆ ಆಗಬೇಕು, ಅವರಿಗೆ ಸ್ವಸ್ಥತೆ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ತಂದೆ ನಿನಗೆ ಸ್ತೋತ್ರ. ಏಕೆ ಆರಾಧನೆಗೆ ನೀನು ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ನೀನು ಒಬ್ಬನು ಆಗಿದೆ ಕರ್ತನೇ. ಕರ್ತನೇ, ನಾವು ಸೇರಿ ಮಾಡಿದ ಆರಾಧನೆಯಲ್ಲಿ ಕರ್ತನೇ, ಆತ್ಮದಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕು, ನೀನು ಸಂತೋಷ ಆಗಬೇಕು ಕರ್ತನೇ. ನಿನಗೆ ಸಂತೋಷ ಆಗಬೇಕು, ನಾವೆಲ್ಲ ನಿನ್ನ ಪ್ರಸನ್ನತೆ ಅನುಭವ ಮಾಡಬೇಕು ಕರ್ತನೇ. ತಂದೆ ನಿನಗೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ನಾವು ಈ ಸಮಯದಲ್ಲಿ ಆರಾಧಿಸುವ ನಮ್ಮ ತಂದೆ ಆದ ದೇವರಿಗೆ ಆರಾಧಿಸುವ ಮನಪೂರ್ವಕವಾಗಿ ಆ ಪರಿಶುದ್ಧ ದೇವರಿಗೆ ನಾವು ಆರಾಧಿಸುವ. ಪರಿಶುದ್ಧ ದೇವರು ನೀತಿವಂತನೊಬ್ಬನ ಆರಾಧನೆ ಮಾಡಲಿಕ್ಕೆ ಸಕ್ತನಾಗಿದ್ದಾನೆ. ನಾವು ನೀತಿವಂತರಾಗಿ ನಾವು ಮಾಡಿದ್ದಾನೆ. ಯಾರ್ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರು ನೀತಿವಂತರಾಗಿದ್ದಾರೆ. ಆ ಪರಿಶುದ್ಧ ದೇವರಿಗೆ ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಆತನಿಗೆ ಆರಾಧಿಸುವ, ಸ್ತುತಿಸುವ, ಘನಪಡಿಸುವ ತನ್ನ जीविताचो आस्रो म्हाका रक्तालो गवळीचो, म्हज्या जिविताचो आस्रो म्हाका रक्तालो गवळीचो. कलवान वैभवान बरो आसलो, महिमेक योग्य तुवें घनमान वैभवान बरो आसलो, महिमेक योग्य तुवें अर्गा आराधन तुका, अर्गा आराधन पा, अर्गा आराधन देवा, अर्गा आराधन पा, अर्गा आराधन तुका, अर्गा आराधन प्या, अर्गा आराधन देवा. Glory, glory, glory. Samia tuka महिमा दोनो. तुझी उपस्थिती आमच्यामध्ये घेतात सोम्या. तुझी कृपा लाभली सगळ्या आमकां.
ಗೀತಾಚ ಹರಿಯೇ ಗೀತ ಸ್ತುತಿ ಕೊಡು ಭಗವತ್ಸಿತ इस समय स्वयं लो स्वरूप कर दो नसा आम्ही वर्णिस्ता समय तुका आराधन तुका अर्घ आराधनता अर्घ आराधन देवा अर्घ आराधन बाबा अर्घ आराधन पुता अर्घ आराधनता अर्घ आराधन देवा अर्घ आराधन बाबा अर्घ आराधन पुता अर्घ आराधनता आराधन बाबा अर्घ आराधन पुता अर्घ आराधनता अर्घ आराधन देवा ग्लोरी 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 ತಂದೆ ನಿಂಗೆ ಮಹಿಮೆ 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 ಮಹಿಮೆಗೆ ಯೋಗ್ಯನಾಗು ನೀನಾಗಿದೆ ಸ್ವಾಮಿ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೆ ದೇವ ರಾಜ್ಯಾಧಿರಾಜನೇ ಸ್ತೋತ್ರ ಕರ್ತನೆ ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ನಿನ್ನ ಮುಟ್ಟುತ್ತಾ ಇದೆ ಕರ್ತನೆ ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಸುರಿಮಳೆಯನ್ನು ಸುರಿಸ್ತಾ ಇದೆ ತಂದೆ ನಿನಗೆ ಸ್ತೋತ್ರ ಕರ್ತನೆ ರಾಜ್ಯಾಧಿರಾಜನೇ ಸ್ತೋತ್ರ ಹಲ್ಲೆಲೂಯಾ Hallelujah. Thank you, Lord. Thank you, Jesus. Hallelujah. Oh, riba shadalaba. Oh, glory, 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 glory. Mahime. Hallelujah. प्रभु का धन्यवाद करूंगा उसकी संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा ना देगी मुझे दुनिया को मिले कोई सुख और शांति ना देगी मुझे दुनिया को मिले कोई सुख और शांति मेरे यीशु के साथ धन्य संगति में सदा मिलेगी खुशी मुझको मेरे यीशु के साथ धन्य संगति में सदा मिलेगी खुशी मुझको प्रभु का धन्यवाद करूंगा उसकी संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा मेरी जिंदगी की हर परेशानी में खुल जाता है आशा मेरी जिंदगी की हर परेशानी में खुल जाता है आशा कभी ना डरूंगा कभी ना हटूंगा चाहे जान भी देना पड़े कभी ना डरूंगा कभी ना हटूंगा चाहे जान भी देना पड़े प्रभु का धन्यवाद करूंगा ಸ್ತೋತ್ರಪ್ಪ उसकी संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा कितना अच्छा है वो कितना धन्य है वो यीशु ही मेरे जीवन का साथी कितना अच्छा है वो कितना धन्य है वो यीशु ही मेरे जीवन के साथी मेरी
धन्यवाद करूंगा, प्रभु का धन्यवाद करूंगा, प्रभु का धन्यवाद करूंगा. ಆತನಿಗೆ ಯಾವಾಗಲೂ ಸ್ತುತಿಸುವ ಆರಾಧಿಸುವ ನಾವು ನಮ್ಮ ದೇವರಿಗೆ ನಾವು ಯಾವಾಗಲೂ ಆತನು ಮಾಡಿದ ಉಪಕಾರವನ್ನು ಮರೆಯದ ಆತನಿಗೆ ಕೃತಜ್ಞತೆ ನಾವು ಮಾಡುವರಾಗಿದ್ದೇವೆ. ದೇವರ ಮಕ್ಕಳು ಯಾವಾಗಲೂ ಆತನಿಗೆ ಕೃತಜ್ಞತೆ ಮಾಡಬೇಕು, ಆತನು ಮಾಡಿದ ಉಪಕಾರ. ಏಕೆಂದರೆ ನಮಗೆ ಆತನು ಜೀವಂತ ಇಟ್ಟಿದ್ದಾನೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಆತನು ನಮ್ಮನ್ನು ನಡೆಸ್ತಾ ಇದ್ದಾನೆ, ಬೆಳಕಾಗಿ ನಡೆಸ್ತಾ ಇದ್ದಾನೆ. ಅಪ್ಪ ತಂದೆ ನಿನಗೆ ಸ್ತೋತ್ರ. ಅಪ್ಪ ನೀನು ಒಳ್ಳೆಯವನಾಗಿದೆ ಕರ್ತನೇ. ಸತ್ಯವು ತಿಳಿರಿ, ಸತ್ಯ ನಿಮಗೆ ಬಿಡುಗಡೆ ಆಗುವುದು. ಹೌದು ಕರ್ತನೇ, ನಿನ್ನ ಮಕ್ಕಳಿಗೆ ಸತ್ಯವನ್ನು ಪ್ರಕಟಪಡಿಸಿ ನೀನು ಬೆಳಕಲ್ಲಿ ನಡೆಸ್ತಾ ಇದ್ದೀಯಪ್ಪ. ಸ್ತೋತ್ರಪ್ಪ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಅಪ್ಪ ನೀನು ಒಳ್ಳೆಯವನಾಗಿದೆ ಕರ್ತನೇ. ಎಸ್ ಎಸ್ ಓ ಗ್ಲೋರಿ 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 ಗ್ಲೋರಿ. ಸ್ವಾಮಿ, ಬದುಕಿದರು ನಿನಗಾಗಿ, ನಾವು ಸತ್ತರು ನಿನಗಾಗಿ. ಸತ್ತರು ನಿನಗಾಗಿಯೇ, ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಯೇಸುಗಾಗಿಯೇ
ಯೇಸುವಿಗಾಗಿಯೇ ನಾ ಬದುಕಿದರು ಯೇಸುವಿಗಾಗಿಯೇ ಸತ್ತರು ಯೇಸುವಿಗಾಗಿಯೇ ಬದುಕಿದರು ಯೇಸುವಿಗಾಗಿಯೇ ಸತ್ತರು ಯೇಸುವಿಗಾಗಿಯೇ. ಹೌದು ಸ್ವಾಮಿ, ನಾವು ಈ ಲೋಕದಲ್ಲಿ ಬದುಕಿದರು ಯೇಸುಗಾಗಿ, ಸತ್ತರು ಯೇಸುಗಾಗಿ. ಪೌಲನು ಫಿಲಿಪ್ಪಿಯರ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಹೌದು ನಾನು ಬದುಕುತ್ತಿದೆ ಎಂದರೆ ನನಗೆ ಅದು ಲಾಭವೇ, ಸಾಯುವುದೆಂದರೆ ಅದು ಕೂಡ ಲಾಭವೇ ನನಗೆ. ಹೌದು ಸ್ವಾಮಿ, ಎರಡೂ ನಮಗೆ ಲಾಭವಾಗಿದೆ ಕರ್ತನೇ. ಏಕೆಂದರೆ ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿ ಹೋಗ್ತೇವೆ ನಮಗೆ ಚೆನ್ನಾಗಿ ಗೊತ್ತುಂಟು. ಯೇಸು ಹೇಳ್ತಾನೆ, ನನಗೆ ಚೆನ್ನಾಗಿ ಗೊತ್ತುಂಟು. ಇವತ್ತು ನಮ್ಮ ಕೂಡ ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗ್ತೇವೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ತಂದೆ ನಿನಗೆ ಸ್ತೋತ್ರ ಕರ್ತನೇ. ಹಲ್ಲೆಲೂಯಾ. ಶರೀರದಿಂದ ಹುಟ್ಟಿದ ಶರೀರವೇ, ಆತ್ಮದಿಂದ ಹುಟ್ಟಿದವನು ಆತ್ಮವೇ ಆಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್. ಓ ಗ್ಲೋರಿ 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 ಗ್ಲೋರಿ. ಓ ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ಓ ಕರ್ತನೇ ನಮ್ಮ ಮಧ್ಯದಲ್ಲಿ ಉಂಟು ಕರ್ತನೇ. ಅಪ್ಪಾ ನಿನ್ನ ಅಭಿಷೇಕ, ಓ ಗ್ಲೋರಿ ಗ್ಲೋರಿ. ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. యేసయ్య యేసయ్ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య ತುಂಬಿಸು, ನನ್ನ ಮಕ್ಕಳಿಗೆ ಪ್ರಸನ್ನತೆ ತುಂಬಿಸು. ಪ್ರಸನ್ನತೆ ಒಂದೇ ಸಾಕಯ್ಯ, ಪ್ರಸನ್ನತೆ ಒಂದೇ ಸಾಕಯ್ಯ. ನಿನ್ನ ಹೆಸರೊಂದೇ ಸಾಕು యేసయ్య. ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. ಕರುಣಾಗಿ ಇರುವ ಭೂಮಿಯಿಂದ ಜೀವದ ಮೂಲತೆ ಹುಟ್ಟಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೇಮದ ಕಾರಂಜಿ ಹುಟ್ಟಿಸುವ ಕರುಣಾಗಿ ಇರುವ ಭೂಮಿಯಿಂದ ಜೀವದ ಮೂಲತೆ ಹುಟ್ಟಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೇಮದ ಕಾರಂಜಿ ಹುಟ್ಟಿಸುವ యేసయ్య. యేసయ్ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. ಗ್ಲೋರಿ 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 ಗ್ಲೋರಿ. ಓ ತಂದೆ ನಿನಗೆ ಸ್ತೋತ್ರ. ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ನಿನ್ನ ಮಹಿಮೆ ಕರ್ತನೇ ದೇವ, ಒಬ್ಬೊಬ್ಬರಿಗೆ ನೀನು ಮುಟ್ಟುತ್ತಾ ಇದ್ದ ಕರ್ತನೇ, ಸಮಾಜದಲ್ಲಿ ಕರ್ತನೇ. ಓ ಕೇಕೆ ನೀನು ಚಲಿಸ್ತಾ ಇದ್ದೀನಿ ನಮ್ಮದಲ್ಲಿ. ಗ್ಲೋರಿ ಗ್ಲೋರಿ ಗ್ಲೋರಿ.
ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಅಪ್ಪ ನಿನ್ನ ಪ್ರಸನ್ನತೆಯನ್ನು ಸುರಿಸು ನಿನ್ನ ಮಕ್ಕಳ ಮೇಲೆ ನಿನ್ನ ಮಕ್ಕಳ ಮೇಲೆ ನಿನ್ನ ಪ್ರಸನ್ನ ಸುರಿಸು ಒಬ್ಬೊಬ್ಬರ ಮೇಲೆ ತುಂಬಿಸು ಅವರಿಗೆ ನಿನ್ನ ಅಭಿಷೇಕದಿಂದ ತುಂಬಿಸು ಸಾಕು ಏಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಹೆಸರಂದೆ ಸಾಕು ಏಸಯ್ಯ 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 ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಹೆಸರಂದೇ ಸಾಕು ಏಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ ಹೆಸರಂದೇ ಸಾಕು ಏಸಯ್ಯ 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 ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ ತಂದೆ ಏಸಯ್ಯ ನಿನ್ನ ಮಕ್ಕಳ ಮೇಲೆ ಪ್ರಸನ್ನತೆ ತುಂಬಿಸು ಕರ್ತನೇ. ಈ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಹುಕ್ಕಿ 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 ಹೋಗ್ತಾ ಉಂಟು ತಂದೆ. ಸ್ತೋತ್ರಪ್ಪ ಏಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಏಸಯ್ಯ
యేసయ్య నిన్న ప్రసన్నತೆ ಒಂದೇ ಸಾಕಯ್ಯ యేసయ్య యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ತಂದೆ ನಿನಗೆ ಸ್ತೋತ್ರಪ್ಪ, ರಾಜಾದಿರಾಜನೇ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ. ಓ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಕತೆ ನಿನ್ನ ಪ್ರಸನ್ನತೆ ತುಂಬಿಸಿದ ಕತನೆ ದೇವ, ಒಬ್ಬೊಬ್ಬರಿಗೆ ಕತೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ. ಏಕೆಂದೇ ಕತನೆ ನೀನು ಮಹಿಮೆ ಹೊಂದಿದ್ದ ಕತೆ ನಿನ್ನ ಮಕ್ಕಳ ಮುಖಾಂತರ ಆತ್ಮದಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆ ನೀನು ಮಹಿಮೆ ಹೊಂದಿದ್ದ ಕತನೆ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದೆ ಕತನೆ. ಕರ್ತನೆ ನೀನು ಆರಾಧನೆಗೆ ಯೋಗ್ಯನಾಗಿದೆ ಕತನೆ. ನೀನು ಮಹಿಮೆಗೆ ಯೋಗ್ಯನಾಗಿದೆ. ನೀನು ಒಬ್ಬನು ಮಾತ್ರ ಯೋಗ್ಯನೇ ಕತನೆ. ಘನಕ್ಕೆ ಯೋಗ್ಯನು, ಮಾನಕ್ಕೆ ಯೋಗ್ಯನು ಕತನೆ, ಗೌರವಕ್ಕೆ ಯೋಗ್ಯನು, ಘನತೆಗೆ ಯೋಗ್ಯನು. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕತನೆ. ಒಂದೇ ನಿನಗೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಪ್ರಿಯರೇ, ಇಷ್ಟು ಸಮಯ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ, ಸ್ತುತಿ, ನಮ್ಮ ಯಜ್ಞವು ನಮ್ಮ ದೇವರು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಸಂಗಡ ಉಂಟು. ನಮ್ಮ ಮಧ್ಯೆ ದೇವರ ಪ್ರಸನ್ನತೆ ಚಲಿಸ್ತಾ ಉಂಟು. ಈ ಸಮಯದಲ್ಲಿ ಪ್ರಿಯರೇ, ನಾವೆಲ್ಲರೂ ಈಗ ಅನುಭವ ಮಾಡುವ ಈ ಪ್ರಸನ್ನತೆ, ಪ್ರಿಯರೇ, ಈ ಸಮಯದಲ್ಲಿ ನಾವು ಪರಿಶುದ್ಧ ದೇವರ ವಾಕ್ಯವನ್ನು ಕೇಳುವ, ನಾವು ಜೀವ ಸ್ವರೂಪನಾದ ದೇವರ ವಾಕ್ಯ ಕೇಳುವ. ವಾಕ್ಯದಲ್ಲಿ ಜೀವ ಉಂಟು. ಪ್ರಿಯರೇ, ನೀವು ಎಷ್ಟು ವಾಕ್ಯ ಕೇಳ್ತೀರಿ, ಎಷ್ಟು ಕೇಳ್ತೀರಿ, ಆ ವಾಕ್ಯ ನಿಮ್ಮ ಆತ್ಮಕ್ಕೆ ಬಲ ಕೊಡುತ್ತದೆ. ಹೇಗೆ ನಿಮ್ಮ ಶರೀರಕ್ಕೆ ಹೇಗೆ ಈ ಲೋಕದ ಊಟ ಬೇಕು, ಶರೀರ ಬಲ ಹೊಂದಿಗೆ ಅದೇ ಪ್ರಕಾರ ಪ್ರಿಯರೇ ಆತ್ಮಕ್ಕೆ ಊಟ ಬೇಕು. ನಾವು ಸರಿಯಾಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಎಷ್ಟು ನಾವು ತಿಳ್ಕೊಳ್ತೇವೆ, ಎಷ್ಟು ತಿಳಿದುಕೊಳ್ತೇವೆ, ನಿಮ್ಮ ಒಳಗೆ ಒಂದು ಉಚ್ಚುವನ ಬರ್ತದೆ. ಒಳಗೆ ಒಂದು ಉಚ್ಚುವನ, ನಿಮ್ಮ ಒಳಗೆ ಉಚ್ಚುವನ ಇದ್ದರೆ ನೀವು ಇತರರಿಗೆ ಹಂಚಬಹುದು. ಇವತ್ತು ವಾಕ್ಯ ಭಾಗಕ್ಕೆ ನಾವು ಹೋಗುವ. ಹಿಬ್ರಿಯ ಪತ್ರಿಕೆ 10-19 ನಾವು ಸ್ವಲ್ಪ ಜ್ಞಾನಿಸುವ ವಾಕ್ಯವು. ಅಲ್ಲಿ ದೇವರ ವಾಕ್ಯ ಪ್ರಿಯರಿ ಹೀಗೆ ಹೇಳ್ತದೆ: ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತೀಕ್ಷಿಸಿ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ಆ ಪರಿಶುದ್ಧದಿಂದ ಪರಿಶುದ್ಧ ಸ್ಥಳಕ್ಕೆ ಹೋಗಲಿಕ್ಕೆ ಇರಲಿಲ್ಲ. ವರ್ಷದಲ್ಲಿ ಒಂದು ಸರಿ ಯಾಜಕನು ಮಾತ್ರ ಹೋಗ್ತಿದ್ದ. ಅದು ಕೂಡ ಯಾಜಕನು ಪರಿಶುದ್ಧ ಇಲ್ಲದಿದ್ದರೆ ಅವನು ಸತ್ತು ಹೋಗ್ತಿದ್ದ ಅಲ್ಲಿ. ಏಕೆಂದರೆ ಯಾರು ಕೂಡ ನೀತಿವಂತರಿರಲಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಮನುಷ್ಯನ ಪಾಪ ಕ್ಷಮಿಸಲ್ಪಡಲಿಲ್ಲ. ಈಗ ಹೊಸ ಒಡಂಬಡಿಕೆ ಒಂದು ದಾರಿ, ಹೊಸ ದಾರಿ ಯೇಸು ಸಿದ್ಧ ಮಾಡಿದ್ದಾನೆ. ಕ್ರಿಸ್ತ ಯೇಸುನ ಮುಖಾಂತರ ಮಾನವ ಕುಲಕ್ಕೆ ಒಂದು ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಕ್ರಿಸ್ತ ಯೇಸುನ ರಕ್ತದಿಂದ ಯಾರ್ಯಾರು ತೊಳೆಯಲ್ಪಟ್ಟಿದೆ, ಯಾರ್ಯಾರ ಪಾಪ ತೊಳೆಯಲ್ಪಟ್ಟಿದೆ, ಅವರು ದೇವರ ಸಮಸಮದಲ್ಲಿ ಸಮ್ಮುಖದಲ್ಲಿ ನಿಲ್ಲಬಹುದು. ಏಕೆಂದರೆ ದೇವರ ವಾಕ್ಯ ಹೇಳಿದೆ, ಅವರು ನೀತಿವಂತರಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ಅವರು ಪರಿಶುದ್ಧರಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ಅವರು ನಿರ್ದೋಷಿ ಆಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ಅವರು ನಿರಪರಾಧಿ ಆಗಿದ್ದಾರೆ. ಮನುಷ್ಯನಿಗೆ ಸಾಧ್ಯ ಉಂಟಾ?
ಅವನು ಎಷ್ಟು ಪ್ರಯಾಸ ಪಟ್ಟರೂ ಅವನಿಗೆ ನಿರಪರಾಧಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿರ್ದೋಷ ಆಗಲಿಕ್ಕೆ ಸಾಧ್ಯ ಇಲ್ಲ, ಪರಿಶುದ್ಧನಾಗಲಿಕ್ಕೆ ಸಾಧ್ಯ ಇಲ್ಲ. ಖಾಲಿ ಕ್ರಿಸ್ತ ಯೇಸುನ ಮುಖಾಂತರ ಮಾತ್ರ ಒಬ್ಬ ವ್ಯಕ್ತಿಗೆ ನೀತಿವಂತನಾಗಲಿಕ್ಕೆ ಒಂದು ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ದೇವರು ಮಾಡಿದ ಅವಕಾಶ ಅದು. ಕ್ರಿಸ್ತ ಯೇಸುನ ಮುಖಾಂತರ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ, ಮಾರ್ಗ ತೆರೆದಿಟ್ಟಿದ್ದಾನೆ ಮಾನವ ಕುಲಕ್ಕೆ. ನಾವು ನೇರವಾಗಿ ಆ ಆತನ ಸನ್ನಿಧಿಗೆ ಹೋಗ್ಬೋದು. ಪ್ರಿಯರೇ, ಅದಕ್ಕೋಸ್ಕರ ಯೇಸುಗೆ ಶಿಲುಬೆಗೆ ಹಾಕುವಾಗ ಯೇಸು ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆ ತನಕ ಶಿಲುಬೆಯಲ್ಲಿ ನೇತಾಡಿದ. ತನ್ನ ರಕ್ತವನ್ನು ಸುರಿದ, ಕಷ್ಟ ಸಂಕಟಕ್ಕೆ ಒಳಗಾದಲ್ಲಿ ಆ ಶಿಲುಬೆಯಲ್ಲಿ ಆತನು ಯಜ್ಞವಾದ. ದೇವರ ವಾಕ್ಯ ಹೇಳ್ತದೆ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಯೇಸು ಶಿಲುಬೆಯಲ್ಲಿ ಇರುವಾಗ ಕತ್ತಲೆ ಆಯಿತು. ಯೇಸು ಪ್ರಾಣ ಬಿಡುವಾಗ ಭೂಕಂಪ ಆಯಿತು, ಗುಡುಗು ಆಯಿತು, ಮಿಂಚು ಆಯಿತು. ಅಲ್ಲಿ ದೇವಾಲಯದ ಪರದೆ ಉಂಟಲ್ಲ, ದಪ್ಪ ಪರದೆ ಇತ್ತು ಅಲ್ಲಿ. ಅಂದರೆ ಆ ಸ್ಥಳಕ್ಕೆ ಒಳಗೆ ಹೋಗಲಿಕ್ಕೆ ಯಾರಿಗೆ ಆಗುವುದಿಲ್ಲ, ದೇವರ ಸನ್ನಿಧಿಗೆ. ಅದು ಒಡೆಯಿತು, 2 ಭಾಗ ಆಯಿತು ಎಂದು ದೇವರ ವಾಕ್ಯ ಹೇಳ್ತದೆ. ಏಕೆ? ದೇವರು ಆ ದಾರಿಯನ್ನು ತೆರೆದ. ದೇವರ ಸನ್ನಿಧಿಗೆ ಹೋಗಲಿಕ್ಕೆ ಕ್ರಿಸ್ತ ಯೇಸುನ ಮುಖಾಂತರ, ಕ್ರಿಸ್ತ ಯೇಸುನ ಆ ಯಜ್ಞ ಶಿಲುಬೆಯಲ್ಲಿ ಕೊಟ್ಟ ಆತನು ಸುರಿಸಿದ ರಕ್ತದ ಮುಖಾಂತರ ಒಂದು ಅವಕಾಶ ಆಯಿತು ಮಾನವ ಕುಲಕ್ಕೆ. ದೇವರ ಸನ್ನಿಧಿಯಲ್ಲಿ ಹೋಗಿ ನೀವು ನಿಲ್ಲಬಹುದು. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರ ಪಾಪ ತೊಳೆಯಲ್ಪಟ್ಟಿದೆವು ಅವರ ಪಾಪ ನಮ್ಮ ದೇವರು ಎಂದಿಗೂ ನೆನಪಿಗೆ ತರುವುದಿಲ್ಲ. ಆತ ನೆನಪಿಗೆ ತರುವ ದೇವರಲ್ಲ. ದೇವರ ವಾಕ್ಯ ಹೇಳ್ತದೆ, ನಮ್ಮ ಮನುಷ್ಯನ ಅಪರಾಧಕ್ಕೆ ತಕ್ಕಂತೆ ಆತನು ದಂಡಿಸಲಿಲ್ಲ ಮನುಷ್ಯನಿಗೆ. ಪ್ರಿಯರೇ, ಆತನು ಕ್ಷಮಿಸಿದ್ದಾನೆ ಶಿಲುಬೆಯಲ್ಲಿ. ಶಿಲುಬೆಗೆ ಏಕೆ ಹೋದದ್ದು? ಮಾನವನ ಪಾಪವನ್ನು ಕ್ಷಮಿಸಲಿಕ್ಕೆ ಹೋದದ್ದು. ಆತನು ಪ್ರಾಣ ಕೊಟ್ಟದ್ದು. ಒಂದು ವೇಳೆ ಈ ತಿಳುವಳಿಕೆ ನಿನಗೆ ಇದ್ದರೆ, ನೀನು ಯೇಸುಗೆ ಸ್ವಂತ ರಕ್ಷಕನೆಂದು ಸ್ವೀಕಾರ ಮಾಡಿದರೆ ನಿನ್ನ ಪಾಪ ಪರಿಹಾರ ಆಗಿದೆ. ಕ್ರಿಸ್ತ ಯೇಸುನ ಮುಖಾಂತರ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಆತನ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಮುಂದೆ ದೇವರ ವಾಕ್ಯ ಹೇಳ್ತದೆ, ದೇವರ ಮನೆಯ ಮೇಲೆ ಅಧಿಕಾರಿಯನ್ನಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಯೇಸು ಯಾರಾಗಿದ್ದಾನೆ? ದೇವರ ಮಗನಾಗಿದ್ದಾನೆ. ಆತನು ಯಾಜಕನಾಗಿದ್ದಾನೆ. ಯಾಜಕನ ಕೆಲಸ ಮಾಡಿದನು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮಗೆ ಶ್ರೇಷ್ಠನಾದ ಯಾಜಕನಿದ್ದಾನೆ. ನಮಗಸ್ರ ವಿಜ್ಞಾಪನೆ ಮಾಡುವ ಯಾಜಕನಾಗಿದ್ದಾನೆ. ಪ್ರಿಯರೇ, ಆತನು ಯಾಜಕನ ಕೆಲಸ ಮಾಡ್ತಾ ಇದ್ದಾನೆ. ಪುನಃ ದೇವರ ವಾಕ್ಯದ ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪೋಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾಗಿ ನಂಬಿಕೆಯುಳ್ಳವರಾಗಿ ಯಥಾರ್ಥವುಳ್ಳವರಾಗಿ ದೇವರ ಬಳಿಗೆ ಬರೋಣ. ನೋಡಿ, ಯಥಾರ್ಥವಾಗಿ ನಾವು ದೇವರ ಸನ್ನಿಧಿಗೆ ಹೋಗ್ಬೋದು ನಂಬಿಕೆಯಿಂದ. ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್. ನೀವೀಗ ವಾಕ್ಯ ಕೇಳ್ತೀರಲ್ಲ, ಅದು ನಂಬಬೇಕು ನೀವು. ಇದು ಸತ್ಯವಾಕ್ಯವಾಗಿದೆ, ಇದು ಸತ್ಯವಾಗಿದೆ.
ಯೇಸೊಂದು ದಾರಿ ಸಿದ್ಧ ಮಾಡಿಕೊಟ್ಟಿದ್ದಾನೆ. ನಮಗೆ ದೇವರ ಮುಂದೆ ಹೋಗಿ ನಾವು ನಿಲ್ಲಬಹುದು, ನಿಲ್ಲಕ್ಕೆ ದಾರಿ ಸಿದ್ಧ ಮಾಡಿದ್ದಾನೆ. ಕ್ರಿಸ್ತ ಯೇಸುನ ಮುಖಾಂತರ, ಕ್ರಿಸ್ತನು ಮಾಡಿದ ದೊಡ್ಡ ತ್ಯಾಗದ ಮುಖಾಂತರ, ಕ್ರಿಸ್ತ ಯೇಸುವ ಶಿಲುಬೆಯಲ್ಲಿ ಯಜ್ಞದ ಮುಖಾಂತರ ಪ್ರಿಯರೇ ಪರಿಶುದ್ಧವಾದ ಯಜ್ಞವನ್ನು ಅರ್ಪಿಸಿದ್ದಾನೆ. ಇನ್ನು ಪದೇ ಪದೇ ಯಜ್ಞ ಮಾಡುವ ಅಗತ್ಯ ಇಲ್ಲ. ಸತ್ಯವೇದ ಹೇಳ್ತದೆ, ಪದೇ ಪದೇ ಯಜ್ಞ ಮಾಡುವ ಅಗತ್ಯ ಇಲ್ಲ. ಒಂದೇ ಯಜ್ಞವನ್ನು ದೇವರು ಸ್ವೀಕಾರ ಮಾಡಿದ್ದಾನೆ. ಯೇಸು ಕ್ರಿಸ್ತನ ದೇಹದ ಮುಖಾಂತರ ಶಿಲುಬೆಯಲ್ಲಿ ಯಜ್ಞ ಅರ್ಪಿಸಿದ್ದು ಅದು ದೇವರು ಅದು ಸ್ವೀಕಾರ ಮಾಡಿದ್ದಾನೆ ಆಲ್ರೆಡಿ. ಪ್ರಿಯ, ಅದಕ್ಕೋಸ್ಕರ ನಾವು ನೇರವಾಗಿ ಆತನ ಸನ್ನಿಧಿಗೆ ಹೋಗಬಹುದು. ಒಂದು ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ ಕ್ರಿಸ್ತ ಯೇಸುನ ಮುಖಾಂತರ. ಪ್ರಿಯರೇ, ಈ ಸತ್ಯ ಮಾನವನು ತಿಳ್ಕೊಂಡು ಆ ಸತ್ಯದಲ್ಲಿ ನಿಲ್ಲಬೇಕೆಂದು ದೇವರು ಬಯಸ್ತಾನೆ. ಆ ನಂಬಿಕೆಯಿಂದ ದೃಢವಾಗಿ ನಿಂತು ನನ್ನ ನಂಬಿಕೆಯಿಂದ ಮುಂದೆ ಹೋಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ಏನು ಬೇಕು? ಈ ಶುಭ ಸಂದೇಶ ನಾವು ಸ್ವೀಕಾರ ಮಾಡಿ ಕೇಳುವಾಗ ಮನುಷ್ಯನು ಒಳಗೆ ಒಂದು ಪಶ್ಚಾತ್ತಾಪ ಹೃದಯ ಹುಟ್ಟುತ್ತದೆ. ಇದು ನೀವು ಮೆಸೇಜ್ ಕೇಳುವಾಗನೇ ದೇವರೊಂದು ಪಶ್ಚಾತ್ತಾಪ ಹೃದಯ ನಿಮಗೆ ಕೊಡ್ತಾ ಇದ್ದಾನೆ. ದೇವರ ಬಳಿಗೆ ನಾವು ಬರಬಹುದು. ನೋಡಿ, ದೇವರೇ ಹೇಳ್ತಾನೆ. ಸತ್ಯವೇದ ಕೊರಿಂಥೀಯರ ಪತ್ರಿಕೆಯಲ್ಲಿ 1ನೇ ಪತ್ರಿಕೆ ನಮ್ಗೆ ಓದಿದ್ರೆ ಅಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ, ನೀವು ನಿರ್ದೋಷಿಯಾಗಿ ಮಾಡಿದ್ದಾನೆ, ನಿರಪರಾಧಿಯಾಗಿ ಮಾಡಿದ್ದಾನೆ, ಆತನು ಪರಿಶುದ್ಧನಾಗಿ ಮಾಡಿದ್ದಾನೆ, ನೀತಿವಂತರಾಗಿ ಮಾಡಿದ್ದಾನೆ ಅಂತೆ ಸ್ಪಷ್ಟವಾಗಿ ಬರೆದಿದ್ದಾನೆ ಆತನು. ಏಕೆಂದರೆ ಯೇಸು ಯಾರಾಗಿದ್ದಾನೆ? ಯೇಸು ನಿರಪರಾಧಿಯಾಗಿದ್ದಾನೆ, ನಿರ್ದೋಷಿಯಾಗಿದ್ದಾನೆ. ಆತನು ಯಾವ ಪಾಪದಲ್ಲಿ ಹುಟ್ಟಲಿಲ್ಲ, ಪಾಪ ಮಾಡಲಿಲ್ಲ. ಆತನು ಪರಿಶುದ್ಧನಾಗಿದ್ದಾನೆ, ಆತನು ಯಥಾರ್ಥವಂತನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ. ಆದ ಕಾರಣ ಆತನಿಗೆ ಯಾರ್ಯಾರು ಸ್ವೀಕಾರ ಮಾಡ್ತಾರೆ ಅವರು ಎಲ್ಲರೂ ನೀತಿವಂತರೆಂದು ಸತ್ಯವೇದ ಹೇಳ್ತದೆ. ಮನುಷ್ಯನು ಮಾಡಿದ ಒಳ್ಳೆಯ ಕ್ರಿಯೆಗಳಿಂದ ಏನು ಇದು ರಕ್ಷಣೆ ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಒಬ್ಬ ವ್ಯಕ್ತಿಗೆ ಪ್ರಿಯರೇ ರಕ್ಷಣೆ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಅತ್ತ ಇತ್ತ ಓಡುವ ಅಗತ್ಯ ಇಲ್ಲ, ಖಾಲಿ ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಿರೆ ಸಾಕು. ಏಕೆಂದರೆ ಆತನಿಗೆ ನೀನು ಹೃದಯದಲ್ಲಿ ಸ್ವೀಕಾರ ಮಾಡುವಾಗ ಆತನ ಸಮಾಧಾನ ನಿನ್ನ ಒಳಗೆ ಬರ್ತದೆ. ಸತ್ಯವೇದ ಏನು ಹೇಳ್ತದೆ? ಯೇಸು 14ನೇ ಅಧ್ಯಾಯದಲ್ಲಿ 27 ಯೋಹಾನ ಸುವಾರ್ತೆ, ನಾನು ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ ಈ ಲೋಕಕ್ಕೆ, ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ, ನಾನು ಶಾಂತಿ ಬಿಟ್ಟು ಹೋಗಿದ್ದೇನೆ. ಈಗ ನಿಮಗೆ ಶಾಂತಿ ಬರಬೇಕಾದರೆ, ಒಳಗೆ ಸಮಾಧಾನ ಬರಬೇಕಾದರೆ, ಆ ಸಮಾಧಾನದಾಯಕರನ್ನು ನೀವು ಸ್ವೀಕಾರ ಮಾಡುವಾಗ ಒಳಗಿಂದ ಒಂದು ಸಮಾಧಾನ ಬರ್ತದೆ. ಇವತ್ತು ಲೋಕದಲ್ಲಿ ಸಮಾಧಾನ ಇಲ್ಲದೆ ಜನರು ಅತ್ತ ಇತ್ತ ಓಡ್ತಾ ಇದ್ದಾರೆ, ಸಮಾಧಾನಗೋಸ್ಕರ ಓಡ್ತಾ ಇದ್ದಾರೆ. ಯಾವುದರಲ್ಲಿ ನಿಮಗೆ ಸಮಾಧಾನ ಸಿಗ್ಬೋದು, ಯಾವುದರಲ್ಲಿ ನಿಮಗೆ ತೃಪ್ತಿ ಆಗಬಹುದು ಎಂದು ಮಾನವನು ಅತ್ತ ಇತ್ತ ಓಡ್ತಾ ಇದ್ದಾನೆ, ಹಣ ಖರ್ಚು ಮಾಡ್ತಾ ಇದ್ದಾನೆ. ಆದರೆ ಸತ್ಯವೇದ ಏನು ಹೇಳ್ತಾ ಉಂಟು? ಅದರಲ್ಲಿ ಸಮಾಧಾನ ಬರುವುದಿಲ್ಲ. ಸಮಾಧಾನ ಒಬ್ಬನೇ, ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನಿಗೆ ನೀನು ಸ್ವೀಕಾರ ಮಾಡುವಾಗ ಒಳಗಿಂದ ಒಂದು ಸಮಾಧಾನ ನಿನಗೆ ಬರ್ತದೆ. ಪ್ರಿಯರೇ, ಯೇಸು ಸಮಾಧಾನದಾಯಕನಾಗಿದ್ದಾನೆ. ಆತನು ದೇವರ ಮಗನಾಗಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನೇ ಕೊಟ್ಟಿದ್ದಾನೆ. ಮಗನನ್ನು ಕೊಟ್ಟ ನಂತರ ಇತರ ಸಂಗತಿ ಕೊಡಲಿಕ್ಕೆ ಸಾಧ್ಯ ಇಲ್ಲವಾ? ಖಂಡಿತ ಸಾಧ್ಯ ಉಂಟು. ಅದಕ್ಕೋಸ್ಕರ ಮತ್ತಾಯನ ಶುಭ ಸಂದೇಶದಲ್ಲಿ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಬಡಿರಿ,
ಮತ್ತೆಲ್ಲ ನಿಮಗೆ ಆತನು ಕೊಡುತ್ತಾನೆ, ಎಲ್ಲ ಸಂಗತಿ ಕೊಡ್ತಾನೆ. ಏಕೆಂದರೆ ಆತನು ನಮ್ಮ ಯಾರಾಗಿದ್ದಾನೆ? ರಕ್ಷಕನಾಗಿದ್ದಾನೆ, ಯಾಜಕನಾಗಿದ್ದಾನೆ. ಆತನು ರಾಜ್ಯಾದಿ ರಾಜ್ಯನಾಗಿದ್ದಾನೆ. ಯೇಸು ಕ್ರಿಸ್ತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಆ ಜೀವ ಸ್ವರೂಪನಾದ ದೇವರಿಗೆ ನಾವು ಸ್ವೀಕಾರ ಮಾಡುವಾಗ ನಿನ್ನ ಒಳಗೆಂದು ಸಮಾಧಾನ ಬರ್ತದೆ. ಅತ್ತ ಓಡುವ ಅಗತ್ಯ ಇಲ್ಲ. ಅಲ್ಲಿ ಸಮಾಧಾನ ಸಿಗ್ತದೋ, ಇಲ್ಲಿ ಸಮಾಧಾನ ಸಿಗ್ತದೋ, ಇಲ್ಲಿ ಆರೋಗ್ಯ ಸಿಗ್ತದೋ, ಅಲ್ಲಿ ಆರೋಗ್ಯ ಸಿಗ್ತದೋ. ಆರೋಗ್ಯದಾಯಕನು ಯೇಸು ಆಗಿದ್ದಾನೆ, ಸಮಾಧಾನದಾಯಕನು ಯೇಸು ಆಗಿದ್ದಾನೆ. ಮನುಷ್ಯನಿಗೆ ತಿಳಿಯದೆ ಇವತ್ತು ಸತ್ಯದ ಜ್ಞಾನ ಇಲ್ಲದೆ ಮನುಷ್ಯನು ಏನು ಮಾಡ್ತಾನೆ? ದಾರಿ ತಪ್ಪಿದ್ದಾನೆ, ದಾರಿ ತಪ್ಪಿ ನಡೆಯುತ್ತಾ ಇದ್ದಾನೆ. ಇಲ್ಲಿ ವಾಕ್ಯ ಏನು ಹೇಳ್ತದೆ? ಆತನೇ ದಾರಿಯಾಗಿದ್ದಾನೆ. ತನ್ನ ರಕ್ತವನ್ನು ಕೊಟ್ಟು ಆತನು ದಾರಿ ಸಿದ್ಧ ಮಾಡಿದ್ದಾನೆ. ಎಫೆಸರಿದ ಪತ್ರಿಕೆಯಲ್ಲಿ ನಾವು ಓದುವ ಈ ಸಮಯದಲ್ಲಿ ಎಫೆಸನ್ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಈ ಜಗತ್ತು ಆಗುವ ಮೊದಲು ನಮಗೆ ದೇವರು ನಿಮಗೆ ಆರಿಸಿದ್ದಾನೆ. ಜಗತ್ತು ಆಗಲಿಲ್ಲ ಅಷ್ಟ ತನಕ, ಆದರೆ ದೇವರು ನಿಮ್ಮನ್ನು ಆಗುವ ಮೊದಲೇ ನೋಡಿದ್ದಾನೆ. ಈ ಜಗತ್ತು ಸೃಷ್ಟಿ ಆಗುವ ಮೊದಲು ನಿಮ್ಮನ್ನು ನೋಡಿದ್ದಾನೆ ಆತನು. ಜಗತ್ತುತ್ಪತ್ತಿಗೆ ಮೊದಲೇ ನಿಮ್ಮನ್ನು ಆರಿಸಿದ್ದಾನಂತೆ. ಹಾಗಾದರೆ ನೀವು ಎಷ್ಟು ಭಾಗ್ಯವಂತರು! ದೇವರು ಆರಿಸಿದ್ದಾನೆ. ಆದ ಕಾರಣ ನೀವು ಯೇಸುನ ಹತ್ತಿರ ಬಂದು ಯೇಸುಗೆ ಸ್ವಂತ ರಕ್ಷಕರೆಂದು ನೀವು ಸ್ವೀಕಾರ ಮಾಡಿದ್ದೀರಿ. ಏಕೆಂದರೆ ನಿಮ್ಮ ಹೆಸರು ಜೀವಿತದ ಪುಸ್ತಕದಲ್ಲಿ ಉಂಟು. ನೀವು ಪರಿಶುದ್ಧರಾಗಿ ನಡೆಯಬೇಕಂತೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದರು ಆಗಬೇಕೆಂದು, ಪರಿಶುದ್ಧರು ಇಲ್ಲದವರು ಆಗಬೇಕೆಂದು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನು ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಸಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸಿದ್ದಕ್ಕೆ ದಯಪೂರ್ವಕವಾಗಿ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪಿಸ ಮಾಡಿದನು. ದೇವರ ಕೃಪೆ ಈ ಲೋಕದಲ್ಲಿ ಉಂಟು. ಈಗ ಕೃಪೆ ಉಂಟು. ಒಬ್ಬ ವ್ಯಕ್ತಿ ದೇವರ ಕೃಪೆಯಿಂದ ಮಾತ್ರ ರಕ್ಷಣೆ ಹೊಂದುವುದು. ರಕ್ಷಣೆ ಎಂದರೆ ಏನು? ಎಷ್ಟು ದೊಡ್ಡ ಒಂದು ಅಮೂಲ್ಯವಾದ ಸಂಗತಿ ರಕ್ಷಣೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಲೋಕ ಎಲ್ಲ ಸಂಪಾದನೆ ಮಾಡಿ ನಿನ್ನ ಆತ್ಮ ನಾಶವಾದರೆ ಏನು ಪ್ರಯೋಜನ? ಎಲ್ಲ ಈ ಲೋಕದಲ್ಲಿ ನಾವು ಸಂಪಾದನೆ ಮಾಡಿದ್ದೀವಿ, ಆದರೆ ನಿನ್ನ ಆತ್ಮ ನಾಶವಾಯ್ತಲ್ಲ. ಯೇಸು ಇಲ್ಲದೆ, ನಿನ್ನ ಒಳಗೆ ಯೇಸು ಇಲ್ಲದೆ ಈ ಲೋಕ ಬಿಟ್ಟಿಯಲ್ಲ. ಪ್ರಿಯರೇ, ಈ ಶರೀರದಲ್ಲಿ ಇರುವಾಗಲೇ ನಿಮ್ಮ ಒಳಗೆ ಯೇಸು ಇರಬೇಕು. ಯೇಸು ಎಲ್ಲರನ್ನು ಪ್ರೀತಿ ಮಾಡ್ತಾನೆ, ಎಲ್ಲ ಮಾನವನು. ಒಬ್ಬನು ಕೂಡ ನಾಶವಾಗುವುದು ಆತನ ಚಿತ್ತ ಅಲ್ಲ. ಆತನ ಚಿತ್ತ ಅಲ್ಲ ಅದು. ಎಲ್ಲರೂ ರಕ್ಷಣೆ ಹೊಂದಬೇಕೆಂದು, ಪರಿಶುದ್ಧರಾಗಿ ದೋಷವಿಲ್ಲದಾಗಿ ನಡೆಯಬೇಕೆಂದು. ಹೇಗೆ ಒಬ್ಬ ವ್ಯಕ್ತಿ ನಡೆಯುವುದು ದೋಷವಿಲ್ಲದಾಗಿ? ಕ್ರಿಸ್ತ ಯೇಸುನ ಮುಖಾಂತರ, ಆತನು ಕೊಟ್ಟ ಆ ಸುರಿಸಿದ ರಕ್ತದ ಮುಖಾಂತರ. ಎಷ್ಟು ದೊಡ್ಡ ಆತನು ತ್ಯಾಗ ಮಾಡಿದ್ದಾನೆ. ಆತನು ಶಿಲುಬೆಯಲ್ಲಿ ಪ್ರಿಯರಿ ನಿಮಗೋಸ್ಕರ ತ್ಯಾಗ ಮಾಡಿದ್ದಾನೆ. ಇದು ಸತ್ಯವಾಗಿದೆ. ಈ ಸತ್ಯ ನೀವು ತಿಳುಕೊಳ್ಳುವಾಗ ನಿಮಗೆ ಬಿಡುಗಡೆ ಆಗುವುದು. ಒಬ್ಬನ ಬಂಧನ ಮುರಿಯುವುದು, ಸೈತಾನನು ಹಾಕಿದ ನೊಗವು ಮುರಿಯುವುದು. ಎಲೇ ಹೊರೆ ಹೊತ್ತುವರೇ, ಬಾಯಿ ಹರಿದವರೇ,
ನನ್ನ ಹತ್ತಿರ ಬನ್ನಿ ಎಂದು ಯೇಸು ಕರೆಯುತ್ತಾ ಇದ್ದಾನೆ. ಇವತ್ತು ಮಾನವನು ಹೊರೆಯನ್ನು ತಗೊಂಡು ಅತ್ತ ಹೋಗ್ತಾ ಇದ್ದಾನೆ. ಯಥೆಯಲ್ಲಿದ್ದಾನೆ, ಚಿಂತೆಯಲ್ಲಿದ್ದಾನೆ, ಗಲಿಬಿಲಿ ಇದ್ದಾನೆ, ಹೆದರಿಕೆಯಲ್ಲಿದ್ದಾನೆ, ಜೀವಿಸ್ತಾ ಇದ್ದಾನೆ. ಯೇಸು ಎಷ್ಟೋ ಸರಿ ಸತ್ಯವೇದದಲ್ಲಿ ಅದ, ಹೆದರಬೇಡ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಇದ್ದೇನೆಂದು ಯಾರು ಹೇಳಿದು ಪ್ರಿಯರೇ? ಯೇಸು ಕ್ರಿಸ್ತನೇ ಹೇಳಿದು. ಯಾರಾದರೂ ಇಷ್ಟು ಲೋಕದಲ್ಲಿ ಹೆಸರುಳ್ಳವರು ಬಂದಿದ್ದಾರೆ? ಯಾರಾದರೂ ಹೇಳಿದಾರ ನಾನು ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ಇದ್ದೇನೆ? ಯಾರಾದರೂ ಹೇಳಿದಾರ? ಯೇಸು ಹೇಳಿದ್ದಾನೆ. ಏಕೆ? ಆತನು ದೇವರಾಗಿದ್ದಾನೆ. ಆತನು ದೇವರ, ಅದಕ್ಕೋಸ್ಕರ ಆತನ ಯುಗದ ಸಮಾಪ್ತಿ ತನಕ ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ತಂದೆ ತಾಯಿ ಇರಲಿಕ್ಕಿಲ್ಲ, ಅವರು ಮೊದಲೇ ಹೋಗ್ತಾರೆ. ನಿನ್ನ ನೆಂಟಸ್ಥರು ಇಲ್ಲ, ನಿನ್ನ ಫ್ರೆಂಡ್ಸ್ ಇಲ್ಲ, ಯಾರು ಇರುವುದಿಲ್ಲ. ಇವತ್ತು ಮನುಷ್ಯನು ಏನು ಮಾಡ್ತಾ ಇದ್ದಾನೆ? ತನ್ನ ಸ್ನೇಹಿತನಿಗೋಸ್ಕರ ಏನೇನು ಮಾಡ್ತಾನೆ, ಏನು ಬೇಕಾದರೆ ಮಾಡಲಿಕ್ಕೆ ಸಿದ್ಧರಿದ್ದಾನೆ. ಆದರೆ ಕೊನೆಯ ಕಾಲದಲ್ಲಿ ನಿನ್ನ ಕಷ್ಟದಲ್ಲಿ ಬೀಳುವಾಗ, ಸಮಸ್ಯೆಯಲ್ಲಿ ಬೀಳುವಾಗ ಅವರು ನಿನ್ನ ಸಂಗಡ ಇರುವುದಿಲ್ಲ, ನಿನ್ನನ್ನು ಬಿಟ್ಟು ದೂರ ಹೋಗ್ತಾರೆ. ಅವರ ಮೇಲೆ ಕೂಡ ಆಪತ್ತು ಬರ್ಬೋದು ಎಂದು ಅವರು ದೂರ ಓಡಿ ಹೋಗ್ತಾರೆ. ಯಾರು ನಿನ್ನ ಸಂಗಡ ಇರುವುದಿಲ್ಲ, ಒಬ್ಬನೇ ಇರ್ತಾನೆ, ಯೇಸು ಮಾತ್ರ ಇರ್ತಾನೆ. ಪ್ರಿಯರೇ, ಈಗ ಶರೀರದಲ್ಲಿ ಇರುವಾಗ ನಿನಗೆ ಬೇಕಾದ ರೀತಿಯಲ್ಲಿ ನೀನು ಜೀವಿಸಿದರೆ, ನೀನು ಬೇಕಾದಲ್ಲಿ ಜೀವಿಸಬಹುದು. ಆದರೆ ನೀನು ಪಾಪದಲ್ಲೇ ಜೀವಿಸಿದರೆ, ಯೌವನ ಪ್ರಾಯದಲ್ಲಿ ನೀನು ಯೌವನ ಇರುವಾಗ ನೀನು ಸೃಷ್ಟಿಕರ್ತನನ್ನು ಕಂಡುಕೊಂಡು ದೇವರ ವಾಕ್ಯ ಹೇಳ್ತದೆ. ಸೃಷ್ಟಿಕರ್ತನನ್ನು ಕಂಡುಕೊಳ್ಳು. ಮೊದಲು ನಾವು ಸೃಷ್ಟಿಕರ್ತನನ್ನು ಕಂಡುಕೊಳ್ಳಬೇಕು, ಯಾರಾಗಿದ್ದಾನೆ ಆತನೆಂದು. ಯೇಸು ಹೇಳ್ತಾನೆ, ಯಾರು ನನ್ನನ್ನು ನೋಡ್ತಾರೋ ಅವರು ತಂದೆಯನ್ನು ನೋಡಿದಾಗೆ ಆಯಿತು. ನಾನು ಮತ್ತು ತಂದೆ ಒಂದಾಗಿದೆ. ಯೇಸು ಮತ್ತು ತಂದೆ ಒಂದಾಗಿದ್ದಾರೆ. ಆತನು ನನ್ನಲ್ಲಿದ್ದು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಲೋಕದಲ್ಲಿ. ಪ್ರಿಯರೇ, ಯಾರು ಯೇಸುವನ್ನು ನೋಡ್ತಾರೆ ಅವರು ದೇವರನ್ನು ನೋಡಿದಾಗ ಆಯಿತು. ದೇವರ ಎಲ್ಲ ಗುಣ ಯೇಸುನಲ್ಲಿ ಇತ್ತು. ಹಳೆಯ ಒಡಂಬಡಿಕೆ ಏನು ತಪ್ಪು ತಿಳಿಲಿಕ್ಕಿತ್ತು? ದೇವರೆಂದರೆ ಒಂದು ಕ್ರೂರಿ ಎಂದು ಅವರು ಬಯಸುತ್ತಿದ್ದರು. ಶಿಕ್ಷೆ ಕೊಡುವವನು, ಪೆಟ್ಟು ಕೊಡುವವನು. ಆದರೆ ದೇವರು ತೋರಿಸಿಕೊಟ್ಟ, ಹೊಸ ಒಡಂಬಡಿಕೆ ಮಾನವನಾಗಿ ತೋರಿಸಿಕೊಟ್ಟ ದೇವರು ಕ್ರೂರಿ ಅಲ್ಲ, ದೇವರು ಪ್ರೀತಿ ಸ್ವರೂಪನೆಂದು ತೋರಿಸಿಕೊಟ್ಟ, ಮಾನವನಿಗೆ ಪ್ರೀತಿ ಮಾಡ್ತಾನೆಂದು ತೋರಿಸಿಕೊಟ್ಟ. ದೇವರು ದಯಾಳುವಾಗಿದ್ದಾನೆ, ಕನಿಕರವುಳ್ಳವನಾಗಿದ್ದಾನೆ, ತಪ್ಪು ಹುಡುಕುವನಲ್ಲ, ನಿತ್ಯ ಕೋಪಿಸುವನಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಯಹೂದ್ಯರು ಯೇಸುಗೆ ವಿಧ ವಿಧ ರೀತಿಯಲ್ಲಿ ಬೈಯುತ್ತಿದ್ದರು, ವಿರೋಧ ನಿಲ್ತಿದ್ದರು, ಏನೇನೋ ಹೇಳ್ತಿದ್ದರು ಯೇಸುಗೆ. ಆದರೆ ಯೇಸು ಮಾತ್ರ ಅವರನ್ನು ಪ್ರೀತಿ ಮಾಡ್ತಾ ಹೋಗ್ತಿದ್ದನು. ಅವರಿಗೆ ಪ್ರತ್ಯುತ್ತರ ಕೊಡುತ್ತಿರಲಿಲ್ಲ. ಎಲ್ಲಿ ಬೇಕು ಅಲ್ಲಿ ಮಾತ್ರ ಯೇಸು ಅವರ ಹತ್ರ ಪ್ರತ್ಯುತ್ತರ ಕೊಡ್ತಿದ್ದನು. ಆದರೆ ಎಷ್ಟೋ ಸರಿ ಯೇಸುಗೆ ಅವರು ಸಿಕ್ಕಿ ಹಾಕಿಸಿಕೆ ನೋಡಿದರು ಮಾತಲ್ಲಿ ಪ್ರಿಯರೇ. ಆದರೆ ಅವರ ಹತ್ರ ಆಗಲಿಲ್ಲ, ಅವರಿಗೆ ಸಿಕ್ಕಿ ಹಾಕಿಸಲಿಕ್ಕೆ ಆಗಲಿಲ್ಲ. ಏಕೆಂದರೆ ಯೇಸು ಸರ್ವಜ್ಞಾನಿಯಾಗಿದ್ದನು. ಇವತ್ತು ಮಾನವನೊಳಗೆ ಜ್ಞಾನ ಇದ್ದರೆ ಯಾರ ಜ್ಞಾನ? ಅದು ದೇವರ ಜ್ಞಾನ, ದೇವರು ಕೊಟ್ಟ. ಇವತ್ತು ಮಾನವನು ಜ್ಞಾನವನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ, ಸಾಯುವ ತನಕ ಜ್ಞಾನ ಹುಡುಕ್ತಾ ಹೋಗ್ತಾ ಇದ್ದಾನೆ. ಈ ಲೋಕದ ಎಲ್ಲ ಸಂಪತ್ತು ಆತನು ಈ ಶರೀರದಲ್ಲಿ ಇರುವಾಗ ತನ್ನದೊಂದು ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ, ಅದರ ಹಿಂದೇ ಹೋಗ್ತಾ ಇದ್ದಾನೆ. ಕೊನೆ ತನಕ ಅದರ ಹಿಂದೇ ಹೋಗ್ತಾ ಇದ್ದಾನೆ, ಅದರ ಮೇಲೆ ವಿಶ್ವಾಸ ಇಡ್ತಾನೆ. ಆದರೆ ಮರಣ ಬರುವಾಗ ಇದು ಯಾವುದು ಸಹಾಯ ಮಾಡೋದಿಲ್ಲ ಆತನಿಗೆ, ಒಂದೂ ಕೂಡ ಸಹಾಯ ಮಾಡೋದಿಲ್ಲ. ನಿನ್ನ ಸಂಪತ್ತಾಗಲಿ, ನಿನ್ನ ಮನೆ ಮಟ್ಟು,
ನಿನ್ನ ಫ್ರೆಂಡ್ಸ್ಗಳು, ನಿನ್ನ ನೆಂಟಸ್ಥರು, ನಿನ್ನವರು ಯಾರಿದ್ದಾರೆ ಅವರು ಯಾರೂ ಇರುವುದಿಲ್ಲ ನಿನ್ನ ಸಂಗಡ, ಯಾರೂ ಇರುವುದಿಲ್ಲ. ಆಗ ನಿನಗೆ ಒಂದೇ ನೆನಪು ಬರ್ತದೆ, ದೇವರ ನೆನಪು ಬರ್ತದೆ ಆ ಸಮಯದಲ್ಲಿ. ಅದರ ಮೊದಲೇ ನೀನು ದೇವರನ್ನು, ನಿಜ ದೇವರು ಯಾರು, ಸತ್ಯ ದೇವರು ಯಾರು, ಜೀವಿಸುವ ದೇವರು ಯಾರು, ಪರಲೋಕದಲ್ಲಿ ಇರುವ ದೇವರು ಯಾರದು ನೀನು ಈಗಲೇ ತಿಳ್ಕೊಳ್ಳಬೇಕು. ಶರೀರದಲ್ಲಿ ಇರುವಾಗಲೇ ತಿಳ್ಕೊಳ್ಳೋದು. ಶರೀರ ಬಿಟ್ಟ ನಂತರ ಅವಕಾಶ ಇಲ್ಲ ಮಾನವನಿಗೆ. ಪಶ್ಚಾತ್ತಾಪ ಪಡಲಿಕ್ಕೆ ಅವಕಾಶ ಇಲ್ಲ, ಪಾಪ ಅರಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ. ಈಗ ಶರೀರದಲ್ಲಿ ಇರುವಾಗ ಪಾಪವನ್ನು ಅರಿಕೆ ಮಾಡ್ಬೋದು ಪಶ್ಚಾತ್ತಾಪ ಪಟ್ಟು. ಏಕೆ? ಮಾನವನು ಶರೀರದಲ್ಲಿ ಇರುವಾಗಲೇ ಪಾಪ ಮಾಡಿದ್ದಾನೆ. ಅದಕ್ಕೋಸ್ಕರ ಯೇಸು ಶರೀರಧಾರಿಯಾಗಿ ಲೋಕಕ್ಕೆ ಬಂದ. ಏಕೆಂದರೆ ಮಾನವನು ಶರೀರದಲ್ಲಿ ಮಾಡಿದ ಪಾಪಗೋಸ್ಕರ, ಪಾಪ ಪರಿಹಾರ ಆಗೋಸ್ಕರ ಆತನು ಶರೀರಧಾರಿಯಾಗಿ ಬಂದು ಶರೀರಧಾರಿಯಾಗಿ ಶಿಲುಬೆಗೆ ಹೋದ, ದೇವರ ಚಿತ್ತವನ್ನು ನೆರವೇರಿಸಿದ. ಪ್ರಿಯರೇ, ನಿಮ್ಮ ಮೇಲೆ ದೇವರ ಒಂದು ಯೋಜನೆ ಉಂಟು. ಅದು ನೀವು ಸತ್ಯವೇದವನ್ನು ಓದಿ ತಿಳುಕೊಳ್ಳಬೇಕು. ತಿಳುಕೊಂಡರೆ ಮಾತ್ರ ಆಗ್ತದೆ. ನನ್ನ ಮೇಲೆ ಒಂದು ಯೋಜನೆ ಇತ್ತು ದೇವರದ್ದು. ನಾನು ದೇವರ ಮಾರ್ಗದಲ್ಲಿ ಇರಲಿಲ್ಲ. ನಾನು ಒಂದು ಸಮಯದಲ್ಲಿ ಪಾಪದಲ್ಲಿ ಜೀವಿಸ್ತಾ ಇದ್ದೆ. ಪಾಪವೇ ನನ್ನ ಊಟ ಇತ್ತು. ಆಲೋಚನೆ ಕೂಡ ಪಾಪದ ಆಲೋಚನೆ. ದೇವರ ಚಿತ್ತಕ್ಕೆ ವಿರೋಧ ಏನುಂಟು ಅದು ಎಲ್ಲ ನಾನು ಮಾಡಿದ್ದೇನೆ, ಎಲ್ಲವೂ ಮಾಡಿದ್ದೇನೆ, ಗೊತ್ತಿಲ್ಲದೆ ಮಾಡಿದ್ದೇನೆ. ಏಕೆ? ಕ್ರಿಸ್ತ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಈ ವಿಷಯದಲ್ಲಿ ನನಗೆ ಗೊತ್ತಿಲ್ಲ. ಚರ್ಚಿಗೆ ಹೋಗ್ತಿದ್ದೆ, ಬರುತ್ತಿದ್ದೆ, ಚರ್ಚಲ್ಲಿ ಇಟ್ಟ ಎಲ್ಲ ಸಂಗತಿ ನೋಡ್ತಿದ್ದೆ, ಶಿಲುಬೆ ನೋಡ್ತಿದ್ದೆ, ಎಲ್ಲ ಮೂರ್ತಿಗಳು ಇಟ್ಟದ್ದು ನೋಡ್ತಿದ್ದೆ, ಏನು ನಮ್ಮ ಯಾಜಕರು ಹೇಳ್ತಿದ್ದು ಅದು ಕೇಳ್ತಿದ್ದೆ, ಕೈ ಮುಗಿತಿದ್ದೆ, ಮೊಣಕಾಲು ಹಾಕ್ತಿದ್ದೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ, ಬರ್ತಿದ್ದೆ. ಆದರೆ ನನ್ನ ಪಾಪಗೋಸ್ಕರ ಒಬ್ಬನು ಪ್ರಾಣ ಕೊಟ್ಟಿದ್ದಾನೆ ಒಂದು ತಿಳುವಳಿಕೆ ಇರಲಿಲ್ಲ. ಆ ತಿಳುವಳಿಕೆ ಆ ಸಮಯದಲ್ಲಿ ಇರಲಿಲ್ಲ. ಆದ ಕಾರಣ ಸಭೆಗೆ ಹೋಗ್ತಿದ್ದೆ, ಚರ್ಚಿಗೆ ಹೋಗ್ತಿದ್ದೆ, ಪುನಃ ಪಾಪ ಮಾಡ್ತಿದ್ದೆ, ಪಾಪದಲ್ಲೇ ಜೀವಿಸ್ತಿದ್ದೆ. ಆದರೆ ಯಾವಾಗ ಈ ಸತ್ಯವೇದದ ವಾಕ್ಯ ನನಗೆ ಸಿಕ್ಕಿತು, ಸತ್ಯ ವಾಕ್ಯ ಸಿಕ್ಕಿತು, ಪ್ರಿಯರೇ, ಜೀವಿತ ಬದಲಾಯಿತು. ಒಂದು ಪಶ್ಚಾತ್ತಾಪರದ ಒಳಗಿಂದ, ಅಯ್ಯೋ ನನಗೋಸ್ಕರ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ, ಯೇಸುಗೆ ಸ್ವಂತ ರಕ್ಷಕರೆಂದು ನಾನು ಸ್ವೀಕಾರ ಮಾಡಿದ್ದೇನೆ, ಮುಳುಗಿ ದೀಕ್ಷಾಸ್ಥಾನ ತಗೊಂಡು ಸ್ವೀಕಾರ ಮಾಡಿದ್ದೇನೆ. ನಾನು ಹೇಗೆ ನಡೆಯುತ್ತೇನೆ ಈಗ ಅದೇ ನಿಮಗೆ ಬೋಧನೆ ಮಾಡ್ತಾ ಇದ್ದೇನೆ. ನಾನು ಅದೇ ಬೋಧನೆ ಮಾಡ್ತಾ ಇದ್ದೇನೆ ಪ್ರಿಯರೇ. ಏಕೆಂದರೆ ಯೇಸುವನ್ನು ತಿಳುಕೊಳ್ಳುವುದೇ ನಿತ್ಯ ಜೀವವಾಗಿದೆ. ಕ್ರಿಸ್ತ ಯೇಸುವನ್ನು ತಿಳುಕೊಳ್ಳುವುದು ನಿತ್ಯ ಜೀವವಾಗಿದೆ. ನಮಗೆ ನಿತ್ಯತ್ವ ಬೇಕು. ಚರ್ಚಿಗೆ ಹೋಗ್ತಿದ್ದೆ, ಕೇಳ್ತಿದ್ದೆ, ಆದರೆ ನಾನು ಎಣಿಸಿದೆ ನಾನು ನಿತ್ಯತ್ವಕ್ಕೆ ಹೋಗ್ತಾನೆ ಎಂದು. ಮತ್ತೆ ಗೊತ್ತಾಯಿತು ನಾನು ಹೋಗುವುದಿಲ್ಲ ನಿತ್ಯತ್ವಕ್ಕೆ. ಏಕೆ? ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ. ಮತ್ತೆ ತಿಳುವಳಿಕೆ ಬಂತು. ಈಗ ನಾನು ಧೈರ್ಯದಲ್ಲಿ ಹೇಳ್ಬೋದು, ನಾನು ದೇವರ ಸನ್ನಿಧಿಯಲ್ಲಿ ಧೈರ್ಯದಲ್ಲಿ ಹೋಗ್ಬೋದು, ನಿಲ್ಲಬಹುದೆಂದು ಇಲ್ಲಿ ಸತ್ಯವೇದ ನಾವು ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ್ದೀವಿ. ದೇವರ ಮುಂದೆ ಯಥಾರ್ಥವಾಗಿ ನಿಲ್ಲಬಹುದು, ದೋಷವಿಲ್ಲದಾಗಿ ನಿಲ್ಲಬಹುದು, ನಿರ್ದೋಷಿಯಾಗಿ ನಿಲ್ಲಬಹುದು, ನಿರಪರಾಧಿಯಾಗಿ ನಿಲ್ಲಬಹುದು, ಪರಿಶುದ್ಧರಾಗಿ ನಿಲ್ಲಬಹುದು, ಯಥಾರ್ಥವಾಗಿ ನಿಲ್ಲಬಹುದು. ನನ್ನ ಒಳ್ಳೆಯತನದಿಂದ ಅಲ್ಲ, ನಾನು ಮಾಡಿದ ಒಳ್ಳೆಯತನದಿಂದ ಅಲ್ಲ ಪ್ರಿಯರೇ, ಎಲ್ಲ ದೇವರ ಕೃಪೆಯಾಗಿದೆ. ಅದು ದೇವರು ಆದಿಯಿಂದಲೇ ನನ್ನ ಹೆಸರು ಜೀವಿತದ ಪುಸ್ತಕದಲ್ಲಿ ಬರೆದಿಟ್ಟಿದ್ದನು. ನಿಮ್ಮ ಹೆಸರು ಕೂಡ ಜೀವಿತದ ಪುಸ್ತಕ ಉಂಟು. ಆದರೆ ಹತ್ತಿರ ಬರಬೇಕು, ಆತನಿಗೆ ಸ್ವೀಕಾರ ಮಾಡಬೇಕು ನೀವು. ಆಗ ಮಾತ್ರ ಆತನು ನಿಮ್ಮ ಸಂಗಡ ಇದು ನಿಮಗೆ ಕೊನೆಯ ತನಕ ನಡೆಸ್ತಾನೆ. ಆತನು ಈ ವಾಕ್ಯದಿಂದ ದೇವರು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರನಿಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಅಪಾರವಾದ ಪ್ರೀತಿ, ಅಪಾರವಾದ ದಯಕಾಸ್ತ್ರ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೇ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕೇಳಿದ ವಾಕ್ಯವು ಕರ್ತನೇ ಸೈತಾನನು ಕದ್ದುಕೊಳ್ಳದಾಗೆ ಪರಿಶುದ್ಧಾತ್ಮನಿಗೆ ನೀನು ಮುದ್ರೆ ಹೊಡೆ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಕರ್ತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ.
ತಿಳಿದುಕೊಂಡು ನಿನ್ನ ವಾಕ್ಯ ಪ್ರಕಾರ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮನಿಂದ ಇವರಿಗೆ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ ನಿನ್ನ ಹಸ್ತ ಇವರೆಲ್ಲರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಇನ್ನು ಹೊಸ ದಾರಿಯಾಗಿ ಇವರಿಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ನೂತನ ಮನಸ್ಸು ಕೊಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೇ. ಇವರ ಕೆಲಸ ಕಾರ್ಯವಾಗಲಿ ನೀನು ಆಶೀರ್ವಾದ ಮಾಡು ಕರ್ತನೇ. ವೈಯಕ್ತಿಕ ಜೀವಿತದಲ್ಲಿ ಆಶೀರ್ವಾದ ಮಾಡು. ಕುಟುಂಬ ಜೀವಿತ ಆಶೀರ್ವಾದ ಹೊಂದಲಿ ಕರ್ತನೇ. ಕುಟುಂಬ ಜೀವಿತದಲ್ಲಿ ಇವರ ವೈಯಕ್ತಿಕ ಜೀವಿತದಲ್ಲಿ ನಿನಗೆ ಮೊದಲನೇ ಸ್ಥಾನ ಕೊಟ್ಟು ನಡೆಯಲಿಕ್ಕೆ ಸಹಾಯ ಮಾಡು. ಈ ವೇದದ ಸತ್ಯವನ್ನು ತಿಳ್ಕೊಂಡು ನಿನಗೆ ಸಾಕ್ಷಿಯಾಗಿ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆಯಲ್ಲಿ ಕ್ರಿಸ್ತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಸಂಗಡ ಇರಲಿ. ಆಮೇನ್.